ನನ್ನೇನಿಲ್ಲಿ ಊಟ ಮಾಡಿಸಿ ನಿದ್ದೆ ಮಾಡಿಸಿ ಇಲ್ಲೇ ಸೆಟ್ಲು ಮಾಡ್ಕೊಳ್ಳೋ ಐಡಿಯಾ ಗಿಡಿಯಾ ಇದೆಯಾ ಏನು? ನಾನು ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಕಿರಿಗಳಾಗೋಯ್ತವೆ. ಮಾವ ನೀನ್ ಇಲ್ಲೇ ಇರ್ಬೇಕು. ನೀ ಎಲ್ಲಾದ್ರೂ ಹೊರಟ್ರೆ ಆದಿತ್ಯ, ಇನ್ನೂ ಎಷ್ಟು ದಿನ ಅಂತ ಇದೆಲ್ಲ ಅಪ್ಪ? ಆ ಮನೆಯಿಂದ ನಿನ್ನ ಈ ಮನೆಗೆ ಕರ್ಕೊಂಡು ಬರೋದು, ಅಣ್ಣ ಅದನ್ನು ತಡೆಯೋದು, ಇದೆಲ್ಲ ಚೆನ್ನಾಗಿರಲ್ಲ. ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲಪ್ಪ. ಎಲ್ಲೋ ಯಾವುದಕ್ಕೋ ಗೇರ್ ಹಾಕ್ತಿದ್ದಾಳಲ್ಲಪ್ಪ. ಕರೆಕ್ಟಾಗಿ ಹೇಳ್ದೆ ಕಣೆ ಚಂದ್ರ. ಹೌದಪ್ಪ ಆದಿತ್ಯ, ನೀನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಷ್ಟು ದಿನ ಅಂತ ಜಂಪ್ ಮಾಡ್ಕೊಂಡು ಬರ್ತೀಯ? ಪಕ್ಕ ಆಗೋಯ್ತು. ಇವನು ಎತ್ಕೊಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಡೈಲಾಗಲ್ಲಿ ಇವನು ವೈಫು ಮ್ಯಾಟ್ರಿಗೆ ಬರ್ತಾಳೆ. ಆದಷ್ಟು ಬೇಗ ನೀವಿಬ್ಬರು ಮದುವೆ ಆಗೋದನ್ನ ನಾನು ನೋಡಬೇಕು ಅಷ್ಟೆ. ಬಂದೇ ಬಿಟ್ಲು ಮ್ಯಾಟ್ರಿಗೆ. ಅಯ್ಯೋ ಮಾವ, ಅರ್ಜೆಂಟ್ ಯಾಕೆ? ಮದ್ವೆ ವಿಷಯ ಕೇಳಿ ಎಕ್ಸೈಟ್ ಆದ್ಯಾ? ತಗೋ 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 ಕುಡಿ. ಇವಳ್ದೊಂದು ಅಜ್ಜಿಗೆ ಅರವೇ ಚಿಂತೆ ಆದರೆ ಮಗಳಿಗೆ ಇನ್ನೇನೋ ಚಿಂತೆ ಅಂತ. ಅಂಜು, ನೀನು ಸ್ವಲ್ಪ ಒಳಗೆ ಹೋಗು. ನಾನು ನಿಮ್ಮ ಮಾವನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಗೊತ್ತಾಯ್ತು, ಬೇಗ ಮಾತು ಮುಗಿಸಿ, ನಂಗೆ ಕಾಯಕ್ಕಾಗಲ್ಲ. ಆದಿತ್ಯ, ನಮ್ಮ ಅಣ್ಣಯ್ಯ ಎಂಥ ಮೋಸಗಾರ ಅಂತ ನಿನಗಿನ್ನೂ ಗೊತ್ತಿಲ್ಲಪ್ಪ. ಅದೇನಾದರೂ ಗೊತ್ತಾಯಿತು ಅಂದರೆ ಒಂದು ಕ್ಷಣ ಕೂಡ ನೀನು ಅಲ್ಲಿರಲ್ಲ. ನೋಡಿ, ಈ ಮನೇಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಗೊತ್ತಿಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನ್ನ ಕೆಲಸ ಮುಗಿದ ಮೇಲೆ ನನ್ನ ಪೇಮೆಂಟ್ ಕೊಟ್ಟರೆ ಸಾಕು, ಅಷ್ಟೇ. ಅದನ್ನೇಪ್ಪ ನಾವು ಹೇಳ್ತಾ ಇರೋದು. ನನ್ನ ಪೇಮೆಂಟಿಗೆ ಮೋಸ ಮಾಡೋ ಥರ ಏನು ಕಾಣ್ತಿಲ್ಲಪ್ಪ ಅವರು. ನೀವು ಅಷ್ಟೊಂದೇನು ತಲೆ ಕೆಡಿಸ್ಕೋಬೇಡಿ. ಅಷ್ಟೊಂದು ಖರಾಬ್ ಮನುಷ್ಯ ಅಲ್ಲ ಅವರು. ವಿಷಯ ಇರೋದೇ ಅಲ್ಲಿ. ಅಂದರೆ ಏ ದಡ್ಡ, 10 ಲಕ್ಷ ಕೊಡೋಷ್ಟು ಸಾಚ ಅನ್ಕೊಂಡಿದ್ಯಾ ಅವನನ್ನ? ಆದಿತ್ಯ, ನಿಂತರ ಅವನ್ನ ದೇವರು ಅಂತ ನಂಬ್ಕೊಂಡು ಅವನಿಗೆ ಹೆಲ್ಪ್ ಮಾಡಿರೋ ಜನ ಎಷ್ಟೋ ಗೊತ್ತಿಲ್ಲ. ಅವರೆಲ್ಲ ಈಗ ಅವ್ರ ಮನೆ ತೋಟದಲ್ಲಿ ಗೊಬ್ಬರ ಆಗಿ ಹೋಗಿದ್ದಾರೆ. ನೀನು ತೋಟದ ಗೊಬ್ಬರ ಆಗೋನೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್